ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮ್ರಾಜ್ ಅರ್ಪಿಸುವ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸಬೇಕು ಪ್ರತಿದಿನ ಅಮೃತ ಬಿಂದು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡುಕೊಳ್ಳಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಶರನ್ನವರಾತ್ರಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಬಹಳ ಅದ್ಧೂರಿಯಾಗಿ ಶ್ರದ್ಧೆ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಆಚರಿಸಲಾಯಿತು. ಆ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ಕಳೆದ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ವಿ. ಅದನ್ನ ಮತ್ತೀಗ ಮುಂದುವರೆಸ್ತಾ ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡುವಂಥದ್ದು ನವದುರ್ಗಾ ಹೋಮವನ್ನ ಹೇಗೆ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಅಂತ. ಬನ್ನಿ ಹಾಗಿದ್ರೆ ಹೋಮ ಹೇಗೆ ನಡೀತಾ ಇತ್ತು ನೋಡೋಣ. ಎಲ್ಲರೂ ತೆರಳೋಣ ಮಹರ್ಷಿ ಮಂದಿರಕ್ಕೆ. धीमहे ओम जनाय विद्महे कुमारी धीमहे तन्मातृके प्रचोदयात् कुमारी धीमहे तन्मातृके प्रचोदयात् ओम जनाय विद्महे कुमारी धीमहे तन्मातृके प्रचोदयात् ओम गायत्र्याय विद्महे कन्याकुमारी धीमहि तन्मातृके प्रचोदयात् सर्वभूतेषु नमामि निशन्तितो नमस्ते 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 नमो नमः स्वाहा देवी सर्वभूतेषु लेखने नमस्ते नमस्ते नमो नमः स्वाहा.
ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् स्वाहा ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् स्वाहा कात्यायनाय विद्महे कन्याकुमारी धीमहि तन्नो दुर्गे प्रचोदयात् स्वाहा या देवी सर्वभूतेषु जातिरूपेण संस्थिता नमस्तस्यै 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 नमो नमः स्वाहा या देवी सर्वभूतेषु लज्जारूपेण संस्थिता नमस्तस्यै 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 नमो नमः स्वाहा या देवी सर्वभूतेषु शान्तिरूपेण संस्थिता नमस्तस्यै 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 नमो नमः स्वाहा
ಇದುವರೆಗೂ ನಾವು ಶರನ್ನವರಾತ್ರಿ ಹಬ್ಬವನ್ನ ಹೇಗೆ ಸಂಭ್ರಮದಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಆಚರಿಸಲಾಗ್ತಾ ಇತ್ತು ಅಂತ ನೋಡ್ತಾ ಇದ್ವಿ. ಅದನ್ನ ಮತ್ತೆ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ, ನಾಳೆ ಅಕ್ಟೋಬರ್ 31ನೇ ತಾರೀಕು ಭಾನುವಾರ ಸುಮಾರು 11 ಗಂಟೆ ಹೊತ್ತಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಲಿಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಮೈಸೂರಿಗೆ. ಮೈಸೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಯಾವುದು ಅಂದ್ರೆ ವಾಲ್ ಡೆಕೋರ್ ಸಂಸ್ಥೆ ಮಳಿಗೆಯ ಅದ್ದೂರಿ ಉದ್ಘಾಟನಾ ಸಮಾರಂಭ. ಜೊತೆಗೆ ಇಲ್ಲಿ ನೆರವೇರಿಸಲಾಗುತ್ತೆ ಗುರೂಜಿಯವರ ನೇತೃತ್ವದಲ್ಲಿ ದುರ್ಗಾ ದೀಪ ನಮಸ್ಕಾರ. ಮೈಸೂರಿಗೆ ಆಗಮಿಸ್ತಾರೆ ಗುರೂಜಿಯವರು. ನಾಳೆ ಮೊದಲಿಗೆ ನಾಡ ದೇವತೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ತಗೊಳ್ತಾರೆ, ವಿಶೇಷ ಸಾನ್ನಿಧ್ಯಕ್ಕೆ ಬರ್ತಾರೆ, ಅಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸ್ತಾರೆ. ನಂತರ ಅಲ್ಲಿಂದ ಮಂಗಳ ದ್ರವ್ಯಗಳನ್ನ ತಂದು ವಾಲ್ ಡೆಕೋರ್ ಮಳಿಗೆಯ ಅದ್ದೂರಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಇಲ್ಲಿ ನೆರವೇರಿಸಲಾಗುತ್ತೆ ದುರ್ಗಾ ದೀಪ ನಮಸ್ಕಾರ. ಖಂಡಿತವಾಗಿಯೂ ನೀವು ಕೂಡ ಆಗಮಿಸಬಹುದು. ನಾಳೆ ಸುಮಾರು 11 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸುತ್ತಾರೆ. ಇವರೊಂದಿಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿರುವಂತಹ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಮೈಸೂರಿನ ಮಾನ್ಯ ಸಂಸದರು ಶ್ರೀ ಪ್ರತಾಪ್ ಸಿಂಹ ಅವರು, ಜೊತೆಗೆ ಮಾನ್ಯ ಶಾಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಶ್ರೀ ಎಸ್.ಎ. ರಾಮದಾಸ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಇವರೊಂದಿಗೆ ಇನ್ನೂ ಅನೇಕ ಗಣ್ಯರು ಕೂಡ ಆಗಮಿಸುತ್ತಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಸ್ಥಳ 4th ಸ್ಟೇಜ್ 2nd ಫೇಸ್ ವಿಜಯನಗರ್ ಮೈಸೂರು ಮರಿಮಲ್ಲಪ್ಪ ಕಾಂಪೌಂಡ್ ಹತ್ತಿರ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 4th ಸ್ಟೇಜ್ 2nd ಫೇಸ್ ವಿಜಯನಗರ್ ಮೈಸೂರು ಮರಿಮಲ್ಲಪ್ಪ ಕಾಂಪೌಂಡ್ನ ಹತ್ತಿರ. ಖಂಡಿತವಾಗಿಯೂ ಭಾಗವಹಿಸಬಹುದು. ವಾಲ್ ಡೆಕೋರ್ ಮಳಿಗೆಯ ಉದ್ಘಾಟನಾ ಸಮಾರಂಭ ಜೊತೆಗೆ ದುರ್ಗಾ ದೀಪ ನಮಸ್ಕಾರದಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಿ. ವಾಲ್ ಡೆಕೋರ್ ಒಂದೇ ಸೂರಿನಡಿ ಎಲ್ಲಾ ರೀತಿಯ ಒಳಾಂಗಣ ವಿನ್ಯಾಸದ ಉತ್ಪನ್ನಗಳು ಇಲ್ಲಿ ಲಭ್ಯ ಇದೆ. ಖಂಡಿತವಾಗಿಯೂ ಒಮ್ಮೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಸಂಪರ್ಕ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 9886886283 9886886283. ಖಂಡಿತವಾಗಿಯೂ ಭಾಗವಹಿಸಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. देवतास्तत्त्वम् श्रीजगदम्बा प्रीत्यर्थे सप्तशते पाठाङ्गजपे विनियोगः। ॐ नमश्चण्डिकायै। ॐ मार्कण्डेयमुवाच। ॐ यद्गुह्यम् परमम् लोके सर्वरक्षाकरम् नृणाम् यन्न कस्यचिदाख्यातम् तन्मे ब्रूहि पितामहः। ब्रह्मोवाच अस्ति गुह्यतमम् विप्रा सर्वभूतोपकारकम् देव्यास्तु कवचम् पुण्यम् तच्छृणुष्व महामुने। प्रथमम् शैलपुत्री द्वितीयम् ब्रह्मचारिणी तृतीयम् चन्द्रघण्टेति कूष्माण्डेति चतुर्थकम् पञ्चमम् स्कन्दमातेति षष्ठम् कात्यायनीति च सप्तमम् कालरात्रिश्च महागौरीति चाष्टमम् नवमम् सिद्धिदात्री च नवदुर्गा प्रकीर्तिता उक्तान्येतानि नामानि ब्रह्मणैव महात्मना अग्निना दह्यमानस्तो शत्रुमध्ये गतोरणे विषमे दुर्गमे चैव भयार्ता शरणम् गता न तेषाम् जायते किञ्चिदशुभम् रणसङ्कटे नापदम् तस्य पश्यामि शोकदुःखभयम् न हि यैस्तु भक्त्या स्मृता नूनम् तेषाम् सिद्धिः प्रजायते प्रेतसंस्थातु चामुण्डा
महामहीं लक्ष्मीं जातवेदो महावः त्वां महावः जातवेदो लक्ष्मीर्मनवदामिनीम् यस्यां हिरण्यं विन्देयं वाविश्वं पुरुषानहम् अश्वपूर्वामृतमध्यामस्ति नादप्रबोधिनीम् श्रियं देवीमवक्मये श्रीर्वादेवीं जुषताम् तां जोष्मितां हिरण्यप्राकारामार्धाञ्ज्वलन् तप्तां दर्पयन्तीम् पद्मेजितां पद्मवर्णां त्वामिहो वक्मये श्रियं चन्द्रां प्रभासान्यससाज्वलन्तीं श्रियं लोके देवदुक्षामुदाराम् तां पद्मिनीं जननमहं प्रपद्ये लक्ष्मीर्वेणस्य तां त्वां वृणे आदित्यवर्णे तपसोदिजातो वनस्पतिस्तव रक्षोत बिल्वः तस्य फलानि तव सानुधन्तु मायान्तरायाश्च भाग्या लक्ष्मीः वै त्वां देवसखकीर्तिश्च मुनिनाथः प्रादुर्भूतोऽस्ति नास्त्यस्मिन्गेत्य वृद्धिं ददातु मे सुखप्यवासामधान्येत्तामलक्ष्मीर्नाशयाम्यहम् समोजमतवृद्धिं शुक्लां ब्रह्म विचारसार परमाम् आद्यां जगद्व्यापिनीं वीणा पुस्तकधारिणीमभयदां जाड्यान्धकारापहां हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदां वन्दे तां परमेश्वरीं भगवतीं बुद्धिप्रदां शारदां बुद्धिप्रदां शारदाम् ह्रीं ह्रीं हृद्यबीजे शशिरुचिविमले कल्पविस्पष्टशोभे भव्ये भव्यानुकूले कुमतिवनदहे विश्ववन्द्याङ्घ्रिपद्मे दिव्ये पद्मोपविष्टे प्रणतजनमनोमोदसम्पादयित्री प्रोत्फुल्लज्ञानकूटे हरिजनिदयिते देवी ಸಂಸಾರಸಾರೆ ಪ್ರೋತ್ಫುಲ್ಲ ಜ್ಞಾನ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ನವರಾತ್ರಿ ಉತ್ಸವ ನಮ್ಮ ಮಹರ್ಷಿ ಮಂದಿರದಲ್ಲಿ ಬಹಳ ಅದ್ದೂರಿತವಾಗಿ ನಡೀತಾ ಇದೆ. ಬೆಳಿಗ್ಗೆ ಪ್ರಾರಂಭವಾದಂತಹ ಕಾರ್ಯಕ್ರಮ ಸಂಜೆ ಆದರೂ ಮುಗಿಯುವಂಥದ್ದಲ್ಲ. ಯಾಕೆಂದ್ರೆ ಸಂಜಾ ಕಾರ್ಯಕ್ರಮನೇ ಈ ನವರಾತ್ರಿ ಉತ್ಸವ. ನವರಾತ್ರಿ ಉತ್ಸವ ಪ್ರಥಮ ದಿನದಿಂದ 9 ದಿನದ ಆ ವಿಶೇಷವಾಗಿರ್ತಕ್ಕಂಥ ವಿಜಯದಶಮಿ ಕಾರ್ಯಕ್ರಮದವರೆಗೂ ಎಲ್ಲವೂ ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಚಂಡಿಕಾ ಹವನ ಭಕ್ತರವಾಗಿರ್ತಕ್ಕಂಥದ್ದು. ದುರ್ಗಾ ದುಃಖ ನಾಶನ ಅಂತೆ, ಅಂದ್ರೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಎಂತಹ ದುಃಖಗಳಿದ್ರೂ ದೂರವಾಗುತ್ತೆ. ಅಂತಹ ಒಂದು ವಿಶೇಷತೆಯಾಗಿರ್ತಕ್ಕಂಥ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ನವರಾತ್ರಿ ಉತ್ಸವ. ಈ ನವರಾತ್ರಿ ಉತ್ಸವಕ್ಕೆ ಈಗಾಗಲೇ ಸಾಕಷ್ಟು ಜನ ಪುಟ್ಟ ಪುಟಾಣಿ ಮಕ್ಕಳು ಆಗಮಿಸಿದ್ದಾರೆ. ಹಾಗೆ ಮುತ್ತೈದೆಯರು ಅವರೂ ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ವೇದಗಳನ್ನ, ವಿಶೇಷವಾದಂತಹ ಉಪನಿಷತ್ತನ್ನ, ಜೊತೆಗೆ ಆಗಮಶಾಸ್ತ್ರ ಪ್ರಕಾರವಾದಂತಹ ಅನುಷ್ಠಾನವನ್ನು ಮಾಡಲಿಕ್ಕೆ ಸಾಕಷ್ಟು ಜನ ಋತ್ವಿಜರು ಬಂದಿದ್ದಾರೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ತೇಜಸ್ವಿನಿಯವರು ಸಹಿತ ಬಂದಿದ್ದಾರೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ओम नारायणाय विद्महे वासुदेवाय धीमहि तन्नो विष्णुः प्रचोदयात् स्वाहा। ओम नारायणाय विद्महे वासुदेवाय धीमहि तन्नो विष्णुः प्रचोदयात् स्वाहा। ओम नारायणाय विद्महे वासुदेवाय धीमहि तन्नो विष्णुः प्रचोदयात् स्वाहा। ओम नारायणाय वासुदेवाय धीमहि ओम नारायणाय विद्महे वासुदेवाय धीमहि तन्नो विष्णुः प्रचोदयात् स्वाहा। ओम नारायणाय वासुदेवाय धीमहि तन्नो प्रचोदयात् स्वाहा।
नन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि वर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दिविसुतरोषिणि विश्वानामेव सिन्धन्तरिदाब्जग्निः अग्निवर्णान्तमदाज्वलन्तीं वैरोधनीं कर्मफले दुर्गां देवीं चरणमहं प्रपद्ये सुतरतितरते नमः अग्ने त्वं पारयालं यो अस्मान् स्वस्य विरति दुर्गानि विश्वा ओश्च वृद्धे बहुदानवृद्धे पादो गायतनजाय संयोः विश्वानि नो दुर्गः जातवेदस्सिन्धन्मधावातुरिकादिवर्षे अग्ने अग्निवन्मनसा गृणानोऽस्माकं भोज्यमिदातनूनाम् शतखण्डविखण्डितरुण्डविकुण्डितशुण्डगजाधिपते त्रिभुगजदण्डविधारण चण्डपराक्रमशुण्डमृगाधिपते निजभुजदण्ड निपातित खण्ड विपातित मुण्डभटाधिपते जय जय हे महिषासुरमर्दिनि रम्यकवर्दिनि शैलसुते दुर्मदशत्रुवधोदित दुर्धर निर्जर शक्तिभृते चतुरविचार दुरेण महाशिवदूतकृत प्रमथाधिपते दुरित दुरीह दुराशय दुर्मति दानवदूत कृतान्तमते जय जय हे महिषासुरमर्दिनि रम्यकवर्दिनि शैलसुते शरणागत वैरिवधूवर वीरभराभयदायकरे त्रिभुवनमस्तक शूलविरोधि शिरोधि कृतामलशूलगते
पताके विजये सर्वमङ्गले ज्वालामालिनी चित्रे महानित्ये परमेश्वर परमेश्वरि मित्रे समये षष्ठी समये पुण्ये समये जयानाथमये अगस्त्यमयी कालतापनमयी धर्माचार्यमयी मुक्तकेलीश्वरमयी दीपकलानाथमयी विष्णुदेवमयी प्रभाकरदेवमयी तेजोदेवमयी मनोजदेवमयी वासुदेवमयी रत्नदेवमयी श्रीरामानन्दमयी अणिमा सिद्धे लघिमा सिद्धे गरिमा सिद्धे महिमा सिद्धे ईशित्व सिद्धे वसित्व सिद्धे लाभाय चन्द्रार्धकृतशेखरान् वन्दे वाञ्छितलाभाय चन्द्रार्धकृतशेखरान् वृषारूढां शूलधरां शैलपुत्री यशस्विनी शैलपुत्री यशस्विनी दधानाकरपद्माभ्याम् अक्षमालाकमण्डलू दधानाकरपद्माभ्याम् अक्षमालाकमण्डलू देवी प्रसीदतु मयि ब्रह्मचारिण्यनुत्तमा ब्रह्मचारिण्यनुत्तमा पिण्डज प्रवरारूढा चण्डकोपास्त्रकैर्युता पिण्डज प्रवरारूढा चण्डकोपास्त्रकैर्युता प्रसादं तनुते मह्यं चन्द्रघण्टेति विश्रुता चन्द्रघण्टेति विश्रुता सुरासम्पूर्णकलशम् रुधिराप्लुतमेव च सुरासम्पूर्णकलशम्
रुधिराप्लुतमेव च दधाना हस्तपद्माभ्याम् कूष्माण्डाशुभदास्तु मे कूष्माण्डाशुभदास्तु मे। सिंहासनागता नित्यम् पद्माश्रितकरद्वया सिंहासनागता नित्यम् पद्माश्रितकरद्वया शुभदास्तु सदा देवी स्कन्दमाता यशस्विनी स्कन्दमाता यशस्विनी। चन्द्रहासोज्ज्वलकरा शार्दूलवरवाहना चन्द्रहासोज्ज्वलकरा शार्दूलवरवाहना कात्यायनी शुभं दद्यात् देवी दानवधातिनी देवी दानवधातिनी। एकवेणी जपाकर पुराणनाखरा स्थिता लम्बोष्ठी कर्णिकाकर्णी तैलाव्यक्तशरीरिणी वामपादोलसल्लोह लताकण्टकभूषणा वर्धनमूर्धध्वजा कृष्णा कालरात्रिर्भयङ्करी कालरात्रिर्भयङ्करी। ವೀಕ್ಷಕರೇ, ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಇದುವರೆಗೂ ನೋಡಿದ್ದು ದುರ್ಗಾದೇವಿಗೆ ವಿಶೇಷ ಅಭಿಷೇಕವನ್ನ ಸಲ್ಲಿಸಿದಂತಹ ದೃಶ್ಯಗಳನ್ನ, ನವದುರ್ಗರಿಗೆ ವಿಶೇಷವಾದಂತಹ ಹೋಮವನ್ನ, ಪೂರ್ಣಾಹುತಿಯನ್ನ ನೆರವೇರಿಸಿದಂತಹ ದೃಶ್ಯಗಳನ್ನ. ಈ ಸಂದರ್ಭದಲ್ಲಿ ಅನೇಕ ಋತ್ವಿಜರು ಆಗಮಿಸಿದ್ರು. ಪೂಜಾರಾಧನೆಯನ್ನ ಬಹಳ ವಿಶೇಷವಾಗಿ ಸಲ್ಲಿಸಲಾಯಿತು. ಹಾಗೇನೇ ಋತ್ವಿಜರಿಂದ ಗುರುಜರಿಗೆ ವಿಶೇಷವಾದಂತಹ ಆಶೀರ್ವಾದ ಕೂಡ ನಡೆಯಿತು. ಬನ್ನಿ, ಹಾಗಿದ್ರೆ ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಇಷ್ಟೊತ್ತು ಬಹಳ ಅದ್ದೂರಿತವಾಗಿ, ಇಷ್ಟು ಹೊತ್ತು ಅನ್ನೋದಕ್ಕಿಂತ ನವರಾತ್ರಿ ವೈಭೋಗವನ್ನ ಬಹಳ ಅಚ್ಚುಕಟ್ಟಾಗಿ ದರ್ಶನ ಮಾಡಿದ್ರಿ. ನವರಾತ್ರಿ ವಿಶೇಷತೆ, ನವರಾತ್ರಿ ಇರತಕ್ಕಂಥ 9 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಕಳಶಾರ್ಚನೆ, ಹಾಗೆ ಕಳಶಾರ್ಚನೆ ಆದ ನಂತರ 9 ಪೂರ್ಣಾಹುತಿ, ಆ ಪೂರ್ಣಾಹುತಿಯಲ್ಲಿ ನಡೆದಂತಹ ವೈಭೋಗ ಎಲ್ಲವನ್ನೂ ನೋಡಿದ್ರಿ. ಅದಷ್ಟೇ ಅಲ್ಲದಿರ ತಾಯಿ ಚಾಮುಂಡೇಶ್ವರಿಗೆ ನಡೆದಂತಹ ಫಲಪಂಚಾಮೃತ ಅಭಿಷೇಕ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ 9 ಕಳಶಗಳಲ್ಲಿರ್ತಕ್ಕಂಥ ಶುದ್ಧ ಜಲವನ್ನ, ಗಂಗಾ ಜಲವನ್ನ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಜಲವನ್ನ ತಾಯಿಗೆ ಅಭಿಷೇಕ ಮಾಡುವಂಥ ಭಾಗ್ಯ ಇವತ್ತು ನಮ್ಮದಾಯಿತು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ಅನುಷ್ಠಾನವನ್ನ ಸುಮಾರು ಬೆಳಗ್ಗೆ ಪ್ರಾರಂಭವಾದಂಥ ಕಾರ್ಯಕ್ರಮ ನವರಾತ್ರಿಯ ಈ ವಿಶೇಷವಾಗಿರ್ತಕ್ಕಂಥ ವಿಜಯದಶಮಿ ಇವತ್ತಿನ ಇಲ್ಲಿಯವರೆಗೂ ನಿರಂತರವಾಗಿ ನಡೆದಿದೆ. ಇಷ್ಟೂ ಕಾರ್ಯಕ್ರಮವನ್ನ ನನ್ನ ಆತ್ಮೀಯರಾದಂತಹ ಸಾಕಷ್ಟು ಹಿರಿಯರಾದಂತಹ ಈ ಭಾಗದಲ್ಲಿ ಹೇಳಬೇಕಂದ್ರೆ, ಇವತ್ತು ಬೆಂಗಳೂರಿನಲ್ಲಿ ತಮ್ಮದೇ ಆದಂತಹ ಹೆಸರು, ತಮ್ಮದೇ ಆದಂತಹ ಒಂದು ಚಾಕುಚಕ್ಯತೆ, ತಮ್ಮ ಸೇವೆ, ಭಗವಂತನಲ್ಲಿ ಮಾಡ್ತಿರ್ತಕ್ಕಂಥ ಆ ಸೇವಾ ಮನೋಭಾವ ಇದೆಯಲ್ಲ ಅಪ್ಪ, ಅದರ ವಿಶೇಷತೆ ಇದೆ. ಅಷ್ಟೇ ಅಲ್ಲದಿರ ಯಾರೊಬ್ಬರನ್ನಾದ್ರೂ ಸಹಿತ ಬರಮಾಡ್ಕೊಳ್ತಕ್ಕಂಥ ರೀತಿ, ಅವ್ರು ಮಾತಾಡುವಂಥ ರೀತಿ, ಇದೆಲ್ಲವೂ ಸಹಿತ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು, ಹಿತವನ್ನು ಕೊಡ್ತಕ್ಕಂಥದ್ದು. ಅಂತಹದ್ರಲ್ಲಿ ನಮ್ಮ ಮಲ್ಲೇಶ್ವರಮಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಪಟ್ಟಾಭಿರಾಮ ಭಟ್ರು ಅವರು ಬಹುಶಃ ಅವರ ತಂದೆ ತಾಯಿ, ಅವರ ಗುರು ಹಿರಿಯರು, ಅವರ ಮಾರ್ಗದರ್ಶನವೋ ಏನು, ಇವತ್ತಿಗೂ ಸಹಿತ ಅವರಲ್ಲಿರ್ತಕ್ಕಂಥ ವಿದ್ಯೆ, ಅವರಲ್ಲಿರ್ತಕ್ಕಂಥ ಗುಣ ಇದೆಯಲ್ಲ, ಅದು ಸಾಮಾನ್ಯವಾದಂಥದ್ದಲ್ಲ. ಯಾರೊಬ್ಬರನ್ನಾದ್ರೂ ಸಹಿತ, ಯಾರ ಮನಸ್ಸನ್ನು ನೋಯಿಸದೇರ ಯಾವುದೇ ಕಾರ್ಯಕ್ರಮದಲ್ಲಾದ್ರೂ ಸಹಿತ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಕೊಳ್ಳಿಸುವಂತಹದ್ದು, ಸಂಪೂರ್ಣವಾಗಿ ತಾವು ಆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಕ್ಕಂತಹದ್ದು, ಇದೆಲ್ಲವೂ ಸಹಿತ ಬಹಳ ಅಚ್ಚುಕಟ್ಟಾಗಿ ನಡೆಸುವಂತಹ ಒಂದು ಕೈಂಕರ್ಯ ಪಟ್ಟಾಭಿರಾಮ ಭಟ್ರದಿದೆ. ಹಾಗೆ ಇವತ್ತು ಅವರ ಪರಿವಾರ, ಎಲ್ಲ ಅಣ್ಣ ತಮ್ಮಂದರು ಎಲ್ಲರೂ ಸಹಿತ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷವೇ ಸರಿ. ಇವತ್ತು ಪರಿವಾರ ಸಮೇತ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಪರಿವಾರ ಸಮೇತ ಆಶ್ರಮಕ್ಕೆ ಬಂದು ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂಥದ್ರಲ್ಲಿ
ಬಹಳಷ್ಟು ಒಂದು ಶ್ರದ್ಧಾಭಕ್ತಿ, ಭಗವಂತನ ಸೇವೆ, ಆ ತಾಯಿಯ ಸೇವೆಯಲ್ಲಿ ಅವರು ಸಹಿತ ನಿರತರಾಗಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ನಡೆದಂತಹ ನವರಾತ್ರಿ ಉತ್ಸವ ಮಹರ್ಷಿ ಮಂದಿರದಲ್ಲಿ ಬಹಳ ಅದ್ಧೂರಿತವಾಗಿದೆ. ತಾಯಿ ಪ್ರಸನ್ನಳಾಗಿದ್ದಾಳೆ, ತಾಯಿ ತೃಪ್ತಳಾಗಿದ್ದಾಳೆ ಎಂಬುದಕ್ಕೆ ಪ್ರಥಮದಲ್ಲಿ, ಅಂದರೆ ಸಾಯಂಕಾಲದ ಪ್ರಥಮದಲ್ಲಿ ಹೋಮ ಪ್ರಾರಂಭ ಕಾಲದಲ್ಲಿ ವರ್ಣನ ಸುವೃಷ್ಟಿ ಆಯಿತು. ಆ ವರ್ಣನ ಸುವೃಷ್ಟಿ ಬಂದ ತಕ್ಷಣ ಕಾರ್ಯಕ್ರಮ ಹೇಗಾಗುತ್ತೋ, ಹೇಗೆ ಈ ಹೋಮ ನಡೆಯುತ್ತೋ ಅಂತ ಆಲೋಚನೆ ಇತ್ತು. ಆದರೂ ಪಟ್ಟಾಭಿರಾಮ ಭಟ್ರವ್ರನ್ನ ನಾನು ಕೇಳಿದಾಗ, ಸ್ವಾಮಿ ಮಳೆ ಆಗ್ತಿದೆ, ಮಳೆ ಆಗ್ತಿರ್ತಕ್ಕಂಥದ್ದು ಶುಭಶಕನವೇ, ಆದರೆ ಈ ತಕ್ಷಣಕ್ಕೆ ಹೋಮದ ಕುಂಡ ಬದಲಾಯಿಸೋ ಸ್ಥಳ ಎಲ್ಲಿ, ಹೇಗೆ ಮಾಡೋದು ಅಂದಾಗ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ, ಬಹುಶಃ ಅವರು ನಿತ್ಯ ಆರಾಧನೆ ಮಾಡತಕ್ಕಂಥ ಆ ಲಕ್ಷ್ಮೀನರಸಿಂಹನಲ್ಲೇ ಪ್ರಾರ್ಥನೆ ಮಾಡಿದ್ರೋ ಏನೋ, ಆ ಪ್ರಾರ್ಥನೆ ಮಾಡಿದ ಮರುಕ್ಷಣ ಹೋಮಕ್ಕೆ ಯಾವುದೇ ಥರ ತೊಂದರೆ ತಾಪತ್ರೆಗಳಿಲ್ದಿರ ಎಲ್ಲವೂ ವಿಶೇಷವಾಗಿ ಸಂಪನ್ನವಾಯಿತು. ಇವತ್ತಿನ ಕಾರ್ಯಕ್ರಮ ಅಷ್ಟು ಅದ್ಧೂರಿತವಾಗಾಯಿತು. ಈ ಒಂದು ಸಂತೋಷ ನಿಮ್ಮಲ್ಲಿ ಹಂಚಿಕೊಳ್ತಾ ಇರೋದು ನನಗೆ ಬಹಳ ಸಂತೋಷವೇ ಸರಿ. ಸತ್ಯಜ್ಞಾನ ಸ್ವಸ್ವರೂಪಮವಲಂ ಕ್ಷೀರಾಬ್ಧಿ ಮಧ್ಯೆ ಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಖ್ಯಂ ಚಕ್ರ ಪಿನಾಕಿಸಾ ಭಯವರಾನ್ ಬಿಭ್ರಾಣಮರ್ಕಚ್ಛವಿಂ ಕ್ಷತ್ರೀಭೂತ ಪಣೀಂದ್ರಮಿಂದುದವಳಂ ಶ್ರೀಲಕ್ಷ್ಮೀ ನೃಸಿಂಹಂ ಭಜೆ. ಭಕ್ತಾದಿಗಳೇ, ಈ ವಾಹಿನಿ ಮೂಲಕವಾಗಿ ತಾವೆಲ್ಲ ಈ 9 ದಿವಸಗಳ ಕಾಲ ಅದ್ಭುತವಾಗಿ ನಡೆದಿರ್ತಕ್ಕಂತಹ ಮಹರ್ಷಿಗಳ ಒಂದು ಆಶ್ರಮದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ನವರಾತ್ರಿ ಮಹೋತ್ಸವವನ್ನು ತಾವೆಲ್ಲ 9 ದಿವಸಗಳ ಕಾಲ ತಾವೆಲ್ಲ ದರ್ಶನ ಮಾಡಿದ್ದೀರಾ. ಇದು ಸಾಮಾನ್ಯವಾಗಿ ನಡೀತಕ್ಕಂತಹ ವಿಷಯವಲ್ಲ, ಬಹಳ ಶ್ರಮ ಪಡಬೇಕು ಇದಕ್ಕೋಸ್ಕರವಾಗಿ. ಆದರೆ ಭಗವಂತನ ಕೃಪೆ, ನಮ್ಮ ಮಹರ್ಷಿಗಳಾಗಿರ್ತಕ್ಕಂತಹ ಆನಂದ ಗುರೂಜಿಯವರ ಒಂದು ಶ್ರದ್ಧೆ, ಅವರು ಅಮ್ಮನವ್ರ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮ 9 ದಿನಗಳ ಕಾಲ ನಿರ್ವಿಘ್ನವಾಗಿ ಬಹಳ ಅದ್ಭುತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದಾಗಿದೆ. ಕೊನೆ ದಿವಸವಾಗಿರ್ತಕ್ಕಂತಹ ಇವತ್ತಿನ ದಿವಸ ದಶಮಿ. ಈ ದಶಮಿ ದಿವಸ, ಇವತ್ತಿನ ದಿವಸ ಮಹಾಪೂರ್ಣಾವತಿಯಾಗಿ ಮಹಾ ಅಮ್ಮನವರಿಗೆ ಕಲಶಾಭಿಷೇಕವೆಲ್ಲ ಆಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ, ಈ ನವರಾತ್ರಿ ಕಾರ್ಯಕ್ರಮ ಪೂರ್ಣವಾಗಿರ್ತಕ್ಕಂಥದ್ದಾಗಿದೆ. ಇದನ್ನು ತಾವೆಲ್ಲ ಈ ವಾಹಿನಿ ಮೂಲಕ ವೀಕ್ಷಿಸಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಅಮ್ಮನವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಲೇ ಬಿಟ್ಟು ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಿರೀಟವನ್ನು ಗುರೂಜಿಯವರ ಒಂದು ಶಿರಸ್ಸಿನ ಮೇಲೆ ಧರಿಸ್ತಕ್ಕಂಥ ಭಾಗ್ಯ ಈ ವರ್ಷ ನಮಗೆ ಪ್ರಾಪ್ತವಾಗಿದೆ. ಭಗವಂತ ಅವರಿಗೂ ಅವರ ಒಂದು ವಾಹಿನಿಗೂ ತಮ್ಮೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಲೇ ಬಿಟ್ಟು ಮತ್ತೊಮ್ಮೆ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು
ಮಾತೋ ನ ಮಾತಾ ನ ಬಂಧುರ್ನ ದಾತ ನ ಪುತ್ರೋ ನ ಪುತ್ರಿ ನ ಭೃತ್ಯೋ ನ ಭರ್ತಾ ನ ಜಾಯಾ ನ ವಿದ್ಯಾ ನ ವೃತ್ತಿರ್ಮಮೈವ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಶರನ್ನವರಾತ್ರಿ ಹಬ್ಬವನ್ನ ಹೇಗೆ ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಋತ್ವಿಜರೊಂದಿಗೆ ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರ ದಿವ್ಯ ಸಾರಥ್ಯದಲ್ಲಿ ಹೇಗೆ ನೆರವೇರಿಸಲಾಯಿತು ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡಿದ್ದಾಯಿತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.